ಹಿಂದುಳಿದ ವರ್ಗಗಳ ದೊಡ್ಡ ನಾಯಕ, ನಾಡು ಕಂಡಂತಹ ಪ್ರತಿಭಾ ನಾಯಕ ಅಂತ ಬಂಗಾರಪ್ಪನವರ ಜಿಲ್ಲೆಯಲ್ಲಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಹೊರಟಿದ್ದೀನಿ. ಕಾಕತಾಳೀಯವೇನೋ ಗೊತ್ತಿಲ್ಲ, ಹಿಂದುಳಿದ ವರ್ಗಗಳ ಸಬ್ಜೆಕ್ಟ್ ಬಗ್ಗೆನೇ ಮಾತಾಡಬೇಕು ಅಂತ ನನಗೆ ಮೋದಿಯವರ ಆದೇಶ ನೀಡಿದ್ದಾರೆ. ಅಂದರೆ ಮೋದಿಯವರ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಬೇಕಾಗಿದೆ. ಹಿಂದುಳಿದ ವರ್ಗಗಳನ್ನು ದಿಕ್ಕು ತಪ್ಪಿಸುವಂತಹ ಸ್ಟೇಟ್ಮೆಂಟ್ಗಳನ್ನು ಕಳೆದ 3 ದಿವಸಗಳಿಂದ ಮೋದಿಯವರು, ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಅಹಿರ್ ಅವರು 3 ಜನ ಮಾಡ್ತಲೇ ಬಂದಿದ್ದಾರೆ. ಆಶ್ಚರ್ಯ ಅಂತಂದರೆ, ಮಧ್ಯಪ್ರದೇಶದ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಮೋದಿಯವರು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಕರ್ನಾಟಕದಲ್ಲಿ, ಅದು ಏನು ಕರ್ನಾಟಕದಲ್ಲಿ ಮಾತಾಡೋದಲ್ಲ, ಇದು ಮಾತಾಡೋದು ಮಧ್ಯಪ್ರದೇಶದಲ್ಲಿ. ಕರ್ನಾಟಕದಲ್ಲಿ ಅಲ್ಲಿ ಸಾಗರ್ ಅಂತ ಒಂದು ಊರು, ಒಂದು ಜಿಲ್ಲೆ, ಅದು ಅಲ್ಲಿ ಮಾತಾಡುವಂಥ ಮಾತು. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಹಂಚಿಬಿಟ್ಟಿದ್ದಾರೆ. ಇದನ್ನು ಕಾಂಗ್ರೆಸ್ನವರು ರಾಷ್ಟ್ರವ್ಯಾಪಿ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ಹಿಂದುಳಿದ ವರ್ಗಗಳನ್ನ ಎತ್ತಿಕಟ್ಟುವಂತಹ ಒಂದು ಅತ್ಯಂತ ಸುಳ್ಳಿನ ಹೇಳಿಕೆಯನ್ನು ನೀಡಿದರು. ನನಗೆ ಬೇಸರ ಆಗೋದೇನು ಅಂತಂದರೆ, ಮೋದಿಯವರು ಅವರ ಸ್ಥಾನಮಾನ ಬಿಟ್ಟು ಹೊರಗಡೆ ಬಂದು ಇಂಥ ಸುಳ್ಳುಗಳು ಹೇಳಿದ್ರೆ ನಮಗೇನು ಅನಿಸಲ್ಲ. ಆ ಸ್ಥಾನಮಾನದಲ್ಲಿ ಭಾಳ ದೊಡ್ಡವರೆಲ್ಲ ಕುಂತಿದ್ರು, ಸತ್ಯವನ್ನು ಪ್ರತಿಪಾದಿಸುವಂತಹ ಅನೇಕ ಜನ ಪ್ರಧಾನಮಂತ್ರಿಗಳು ಕುಂತಿದ್ರು. ಅಂಥವರು ಒಂದು ಬ್ಲೇಟೆಂಟ್ ಲೈ ಅಂತ ಏನು ಕರಿತೀವಿ, ಒಂದು ಅಪ್ಪಟ ಸುಳ್ಳು ಅಂತ ಏನು ಕರಿತೀವಿ, ಆ ಅಪ್ಪಟ ಸುಳ್ಳನ್ನು ಇಡೀ ರಾಷ್ಟ್ರಕ್ಕೆ ಅವರು ಹೇಳಿರುವಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದಾರೆ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೋದಿಯವರು ಈ ಮಾತುಗಳನ್ನು ಹೇಳೋವಾಗ ಕನಿಷ್ಠ ಯಾರಾದರೂ ಒಬ್ಬರು ಅವ್ರ ಜೊತೆಯಲ್ಲಿ ಇರುವಂತಹ ವಿದ್ಯಾವಂತರ ಜೊತೆಯಲ್ಲಿ ಒಂದು ಸ್ವಲ್ಪ ಮಾತಾಡ್ಬೋದಾಗಿತ್ತು. ಮೋದಿಯವರಷ್ಟೇ ಮಾತಾಡೋದು ನನಗೇನು ಅನ್ನಿಸ್ತಾ ಇರಲಿಲ್ಲ. ಆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಹಂಸರಾಜ್ ಅಹೀರ್ ಅನ್ನುವಂಥವ್ರು ಕೂಡ ಅದೇ ಮಾತುಗಳನ್ನು ಪುನರುಚ್ಚರಿಸಿದ್ದಾರೆ. ಅವರು ಇನ್ನೊಂದು ಮಾತು ಮುಂದುವರೆದು ಹೇಳಿದ್ದಾರೆ, ನಾವು ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಹೂ ಇಸ್ ದ ಬ್ಲಡಿ ಹೆಲ್ ಈಸ್? ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳಿಗೆ ನೋಟಿಸ್ ಕೊಡೋಕ್ಕೆ ಯಾರಾತ? ಅವರೇನು ದೊಡ್ಡ ಇವರೆಲ್ಲ ಚಕ್ರವರ್ತಿಗಳಲ್ಲ, ನಾವು ಸಾಮಂತರಲ್ಲ. ದೆರ್ ಈಸ್ ನೋ ಕನೆಕ್ಟಿವಿಟಿ ಬಿಟ್ವೀನ್ ನ್ಯಾಷನಲ್ ಕಮಿಷನ್ ಆ್ಯಂಡ್ ಸ್ಟೇಟ್ ಕಮಿಷನ್. ಸ್ಟೇಟ್ ಕಮಿಷನ್ ಹ್ಯಾಸ್ ಗಾಟ್ ಅವರ್ ಓನ್ ನಮಗೆ ಆದಂಥ ಒಂದು ಸ್ಟ್ಯಾಚ್ಯೂಟ್ಸ್ ಇದೆ. ಆ ಸ್ಟ್ಯಾಚ್ಯೂಟ್ಸ್ನ ಇಟ್ಕೊಂಡು ಅದನ್ನ ಸ್ಟ್ಯಾಚ್ಯೂಟ್ಸ್ ಕೊಟ್ಟಿರೋದು ಇವರು ಯಾರೂ ಅಲ್ಲ, ಸರ್ಕಾರದವರಲ್ಲ. ಆ ಸ್ಟ್ಯಾಚ್ಯೂಟ್ಸ್ ಕೊಟ್ಟಿರೋವಂಥದ್ದು ನಮಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಆ ಸ್ಟ್ಯಾಚ್ಯೂಟ್ಸ್ ಇಟ್ಕೊಂಡು ನಮ್ಮ ಪಾಡಿಗೆ ನಾವಿದೆಯೋ, ಅವ್ರ ಪಾಡಿಗೆ ಅವರಿದ್ದಾರೆ. ನಮ್ಮ ಮೇಲೆ ಯಾವ ರೀತಿಯಲ್ಲೂ ಕೂಡ ಅದು ಪ್ರಭಾವ ಬೀರುವಂತಹ ಶಕ್ತಿ ಅವ್ರಿಗಿಲ್ಲ. ಮೊದಲು ಅವರು ನ್ಯಾಷನಲ್ ಕಮಿಷನ್ ಆ್ಯಕ್ಟನ್ನ ಓದ್ಕೊಳ್ಳೋಕೆ ಹೇಳ್ತೀನಿ ಅಂತ. ಅಲ್ಲಿರುವಂಥವರು ಕನಿಷ್ಠ ಓದ್ಕೊಳ್ಳದೆ ಈ ಥರ ಮಾತಾಡಿದ್ದು ಅಂತಂದರೆ ಎಂಥ ಅನಾಹುತ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದ್ರ ಜೊತೆಗೆ ಪ್ರಧಾನಮಂತ್ರಿಯವರು ಇಷ್ಟು ಓಪನ್ನಾಗಿ ಸುಳ್ಳು ಹೇಳುವಂಥದ್ದು ಇದೆಯಲ್ಲ, ಇದು ಇಡೀ ಹಿಂದುಳಿದ ವರ್ಗಗಳಿಗೆ, ಕರ್ನಾಟಕ ರಾಜ್ಯಕ್ಕೆ ಮಾಡಿರುವಂಥ ಅವಮಾನ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಈ ಮೂಲಕ ಹೇಳ್ತಾ ಇದ್ದೀನಿ, ನಿಮಗೆ ಫ್ಯಾಕ್ಟ್ಸನ್ನು ನಿಮ್ಮ ಮುಂದ್ಗಡೆ ಇಡ್ತಾ ಇದ್ದೀನಿ. ಅವರು ಈ ಕಾರಣಕ್ಕೆ, ಈ ಸುಳ್ಳನ್ನು ಹೇಳಿದ ಕಾರಣಕ್ಕೋಸ್ಕರ ಕರ್ನಾಟಕದ ಜನತೆಯ ಮತ್ತು ಹಿಂದುಳಿದ ವರ್ಗಗಳ ಕ್ಷಮೆಯನ್ನು ಕೊಡಬೇಕು ಅಂತ ಕೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅವರೆಷ್ಟು ದೊಡ್ಡವರಾಗಿದ್ರೂ ಆಗಿರಲಿ, ಆ ಸ್ಥಾನದಲ್ಲಿ ನಿಂತು ಸುಳ್ಳು ಹೇಳಿದ್ರಿಂದ ಅವ್ರು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ 2 ಇಶ್ಯೂಗಳನ್ನ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಒಂದೇನಪ್ಪ ಅಂತಂದರೆ, ಇವ್ರು ಹೇಳ್ತಾ ಇದ್ದಂಗೆ ಅವರು ಧಾರ್ಮಿಕ ಅಲ್ಪಸಂಖ್ಯಾತರು, ಮುಸಲ್ಮಾನರು, ಅವರು ಕೊಡೋಂಗಿಲ್ಲ ಅಂತ ಇವ್ರು ಹೇಳ್ತಾರೆ. ಆದರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಇವ್ರು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ಕನಿಷ್ಠ ಇದನ್ನು ಓದ್ಕೊಂಡಿದ್ದರೆ ಈ ಮಾತುಗಳನ್ನು ಹೇಳ್ತಾ ಇರಲಿಲ್ಲ, ಅಥವಾ ಕರ್ನಾಟಕದವ್ರು ಯಾರಾದರೂ ಅವ್ರಿಗೆ ಬ್ರೀಫ್ ಮಾಡಿದ್ದಿದ್ರು ಕೂಡ ಈ ಮಾತುಗಳನ್ನು ಹೇಳ್ತಾ ಇರಲಿಲ್ಲ. ನಾನು ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾಳ ಪ್ರಮುಖವಾಗಿ ಜಸ್ಟಿಸ್ ಮಿಲ್ಲರ್ ಕಮಿಷನ್ ಅಂತ ನೀವು ಕೇಳಿದ್ದೀರಿ. ಅದು ಸ್ವತಂತ್ರ ಪೂರ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದಂತಹ ಜಸ್ಟಿಸ್ ಮಿಲ್ಲರ್ ಕಮಿಷನ್ ಭಾಳ ಕ್ಲಿಯರಾಗಿ ಹೇಳುತ್ತೆ, ಈ ಮುಸಲ್ಮಾನರು, ಕ್ರೈಸ್ತರು ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರುತ್ತಾರೆ ಅಂತ. ಒಂದು ಅದಾದ ಮೇಲೆ ಸ್ವತಂತ್ರ ಬಂದ ನಂತರ ಹಾವನೂರು ಕಮಿಷನ್ ಆಗುತ್ತೆ, ನಾಗನಗೌಡ ಕಮಿಷನ್ ಆಗುತ್ತೆ, ಜಸ್ಟಿಸ್ ವೆಂಕಟಸ್ವಾಮಿ ಕಮಿಷನ್ ಆಗುತ್ತೆ,
ಮತ್ತು ಚಿನ್ನಪ್ಪ ರೆಡ್ಡಿ ಕಮಿಷನ್ ಆಗುತ್ತೆ, ಕಡೆಗೆ ನನ್ನ ಕಮಿಷನ್ವರೆಗೂ, ದ್ವಾರಕಾನಾಥ್ ಕಮಿಷನ್ವರೆಗೂ ಎಲ್ಲ ಕಮಿಷನ್ಗಳಲ್ಲೂ ಹೇಳಿರೋದು ಏನು ಅಂತ ಹೇಳಿದ್ರೆ, ಮುಸಲ್ಮಾನರು ಹಿಂದುಳಿದ ವರ್ಗಕ್ಕೆ ಸೇರಿದವರು, ಅವರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತೇಳಿ ನಾವು ಪರಿಗಣಿಸಿಲ್ಲ ಅನ್ನೋದಲ್ಲ ಭಾಳ ಕ್ಲಿಯರಾಗಿ ಹೇಳಿದ್ವಿ. ಅವರೆಂದೂ ಕೂಡ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತೇಳಿ ಯಾವ ಆಯೋಗವೂ ಪರಿಗಣಿಸಿಲ್ಲ. ಭಾಳ ಪರ್ಟಿಕ್ಯುಲರ್ ಆಗಿ ಹಾವನೂರು ಆಯೋಗದಲ್ಲಿ ಏನು ಹೇಳ್ತಾರೆ, ಹಾವನೂರು ಇವರನ್ನು ನಾವು ವಿಶೇಷ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಹಾವನೂರು ಕಮಿಷನಲ್ಲಿ. ಅದಾದ ನಂತರ ದೇವರಾಜ ಅರಸು ಅವರು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಕ್ಕೆ ಹಾಕ್ತಾರೆ, ಆ ಪಟ್ಟಿಗೆ ಹಾಕ್ತಾರೆ. ಪಟ್ಟಿಗೆ ಹಾಕ್ತಂಥ ಸಂದರ್ಭದಲ್ಲಿ ಸೋಮಶೇಖರಪ್ಪ ಅಂತೇಳಿಬಿಟ್ಟು ಒಬ್ಬರು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ ಹೈಕೋರ್ಟಲ್ಲಿ. ಇದು ಅವರು ಧಾರ್ಮಿಕ ಅಲ್ಪಸಂಖ್ಯಾತರು, ಅವ್ರಿಗೆ ರಿಸರ್ವೇಷನ್ ಕೊಡೋಂಗಿಲ್ಲ, ಅವರು ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಕನ್ಸಿಡರ್ ಮಾಡ್ತಾರೆ, ತಪ್ಪು ಅಂತೇಳ್ಬಿಟ್ಟು ಒಂದು ಇದನ್ನು ಕೊಡ್ತಾರೆ. ಆ ಕೊಟ್ಟಂಥ ಸಂದರ್ಭದಲ್ಲಿ ಹೈಕೋರ್ಟು ಒಂದು ಡಿವಿಷನ್ ಬೆಂಚ್, ಅದು ಚೀಫ್ ಜಸ್ಟಿಸ್ ಇರ್ತಾರೆ, ಇನ್ನೊಬ್ಬ ಜಡ್ಜ್ ಇರ್ತಾರೆ, ಅವ್ರು ಡಿವಿಷನ್ ಬೆಂಚ್ ಏನು ಉತ್ತರ ಹೇಳುತ್ತೆ ಅಂತಂದರೆ, ಅವರು ಧಾರ್ಮಿಕ ಅಲ್ಪಸಂಖ್ಯಾತರು ಎನ್ನುವ ಕಾರಣಕ್ಕೆ ಅವರ ಹಿಂದುಳಿದಿರುವಿಕೆಯನ್ನು ನೀವು ಪರಿಗಣಿಸದೇ ಇರಲಿಕ್ಕೆ ಸಾಧ್ಯವಿಲ್ಲ. ಯಾವ ಕಾರಣಕ್ಕೂ ಕೂಡ ಅವರು ಹಿಂದುಳಿದವರು ಅನ್ನೋದನ್ನು ಪರಿಗಣಿಸದೇ ಇರೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳುತ್ತೆ. ಅದೇ ಇದನ್ನು ಅಪೀಲ್ ಹೋಗ್ತಾರೆ. ಅಪೀಲ್ ಹೋದಾಗ ಸುಪ್ರೀಂ ಕೋರ್ಟಲ್ಲಿ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಇರ್ತಾರಲ್ಲ, ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಭಾಳ ಕ್ಲಿಯರಾಗಿ ಹೇಳ್ತಾರೆ, ಆಲ್ ದೀಸ್ ಮೈನಾರಿಟೀಸ್ ಬಿಲಾಂಗಿಂಗ್ಸ್ ಟು ಬ್ಯಾಕ್ವರ್ಡ್ ಕ್ಲಾಸಸ್. ಇದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಅಂಬೇಡ್ಕರನ್ನು ನೆನಪು ಮಾಡ್ಕೋಬೇಕು. ಅಂಬೇಡ್ಕರ್ ಅವರು ಭಾಳ ಕ್ಲಿಯರಾಗಿ ಹೇಳ್ತಾರೆ, ಎಲ್ಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಯಾರೇ ಆಗಿರ್ಬೋದು ಅವರು ಹಿಂದುಳಿದ ವರ್ಗಗಳು ಅಂತ.